ನಮಸ್ಕಾರ. ನಮ್ಮ ಜೊತೆಗೆ ಮನೀಶ್ ಕಟ್ಕೆ ಅವರಿದ್ದಾರೆ. ಇವರು ರಿಸ್ಟೋ ಹೆಲ್ತ್ ಕೇರ್ ಅನ್ನುವಂಥ ಸಂಸ್ಥೆ. ಇದರ ಪ್ರಮುಖ ಉದ್ದೇಶ ಮೆಡಿಕಲ್ ಡಿವೈಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಮತ್ತು ಸರ್ವಿಸ್ ಕೊಡುವಂಥದ್ದು. ಇದರಿಂದ ಸಾಕಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗ್ತಾ ಇರುವಂಥದ್ದು. ಇವತ್ತು ಅವ್ರ ಜೊತೆಗೆ ನಾವು ಮಾತನಾಡೋಣ, ಮಾಹಿತಿಯನ್ನು ಕಲೆಕ್ಟ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಇದು ರಿಸ್ಟೋ ಹೆಲ್ತ್ ಕೇರ್ ಅನ್ನುವಂಥ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ? ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತೀನಿ ಸರ್. ರಿಸ್ಟೋ ಹೆಲ್ತ್ ಕೇರ್ 2017 ನಾವು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ ಕಂಪ್ನಿ. ಇದು ಒಂದು ಹೆಲ್ತ್ ಟೆಕ್ ಕಂಪ್ನಿ. ಇದರ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಕ್ಲಿನಿಕ್ ಆಗಲಿ ಅಥವಾ ರಿಮೋಟ್ ರೂರಲಲ್ಲಿ ಅವರಿಗೆ ಹೆಲ್ಪ್ ಆಗಂತ ಒಂದು ಟೆಕ್ನಾಲಜಿಯನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಇದಕ್ಕೆ ಇಂಗ್ಲೀಷಲ್ಲಿ ಪಾಯಿಂಟ್ ಆಫ್ ಕೇರ್ ಡಯಾಗ್ನೋಸ್ಟಿಕ್ಸ್ ಅಂತೀವಿ, POCD. ಇದರಿಂದ ಏನಾಗುತ್ತೆ ಅಂದರೆ, ನಾವು ಹತ್ತಿರದಲ್ಲಿ ಜನ ಎಲ್ಲಿರ್ತಾರೆ, ಕಮ್ಯುನಿಟಿ ಆಗಲಿ, ರೂರಲ್ ಆಗಲಿ, ವಿಲೇಜಸ್ ಅಲ್ಲಾಗಲಿ, ಅವ್ರ ಹತ್ರ ನಾವು ಹೋಗ್ಕೊಂಡು ಅಲ್ಲಿ ಕೆಲವೊಂದು ಟೆಸ್ಟ್ಗಳು ಮಾಡಿದ್ಮೇಲೆ ಡಾಕ್ಟರ್ ಇಮಿಡಿಯೇಟ್ ಆಗಿ ಆ ಜನರಿಗೆ ಯಾವ ಕಾಯಿಲೆ ಇದೆ, ಡಿಸೀಸ್ ಏನಿದೆ, ಆ ಎವಿಡೆನ್ಸ್ ಬೇಸಿಸ್ ಮೇಲೆ ಟೆಲಿಮೆಡಿಸಿನ್ ಮಾಡ್ಬೋದು. ಇದು ನಮ್ಮ ಒಂದು ಕ್ರಿಯೇಟ್ ಮಾಡಿದ ಒಂದು ಪ್ಲಾಟ್ಫಾರ್ಮ್. ಅದಕ್ಕೆ ನಾವು ರಿಸ್ಟೋ ಝೆನ್ ಲೈಫ್ ಅಂತ ಹೇಳ್ತೀವಿ. ಇದು ನಮ್ಮ ಈ ಹೋದ ಒಂದು 7 ವರ್ಷದಲ್ಲಿ ನಾವು ಇನ್ಶೂರೆನ್ಸ್ ಕಂಪ್ನಿ ಜೊತೆಯಲ್ಲಿ, ಗೌರ್ಮೆಂಟ್ ಜೊತೆಯಲ್ಲಿ, ಆಮೇಲೆ NGO ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಸಿಸ್ಟಮ್ ಅನ್ನ ಅವ್ರ ಕಡೆಯಿಂದ ಕೊಟ್ಟು, ಅವ್ರ ಕಡೆಯಿಂದ ನಾವು ಹಳ್ಳಿ ಊರಲ್ಲಿ, ವಿಲೇಜಸ್ ಅಲ್ಲಿ ಅಥವಾ ಈ ಕಮ್ಯುನಿಟಿ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಹೆಲ್ತ್ ಕೇರ್ ಕ್ಯಾಂಪ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬೇಸಿಕಲಿ ಡಿವೈಸ್ ಬೇಸ್ಡ್, ತುಂಬಾ ಮೂವೇಬಲ್ ಇರುವಂತದ್ದು, ಬೇರೆ ಕಡೆ ಈಸಿಯಾಗಿ ಕ್ಯಾರಿ ಮಾಡುವಂತ ಒಂದು ನಾವೇನು ಹೇಳ್ತೀವಿ ಮೈಕ್ರೋ ಒಂದು ಇಕ್ವಿಪ್ಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ ಅದನ್ನ ಹಳ್ಳಿಗಳಲ್ಲಿ ಅಥವಾ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡುವಂತ ಒಂದು ಇಕ್ವಿಪ್ಮೆಂಟ್ಸ್ ನೀವು ಡೆವಲಪ್ ಮಾಡಿರುವಂತ. ಕರೆಕ್ಟ್. ಒಂದು ಮುಖ್ಯವಾಗಿ ಹೇಳ್ಬೇಕಾಗಿದೆ ಅಂದ್ರೆ, ಈ ಡಿವೈಸ್ ಮೇಲೆ, ಈ ಡಿವೈಸ್ ಹೆಸರು ಸಂವಿತ ಅಂತ ನಾವು ಇಟ್ಕೊಂಡಿದ್ದು. ಸಂವಿತ ಡಿವೈಸ್ ಮೇಲೆ ಯಾರಾದರೂ ಲೆಸ್ ಒಂದು ಹಾಫ್ ಆನ್ ಅವರ್ ಅಥವಾ 1 hour ಅಲ್ಲಿ ಟ್ರೈನಿಂಗ್ ತಗೊಂಡು ಅದನ್ನ ಉಪಯೋಗಿಸ್ಕೊಂಡು ಅದ್ರ ಜೊತೆಲಿ ಅದನ್ನ ತಗೊಂಡೋಗಿ ಅವರೇ ಅದನ್ನ ಟೆಸ್ಟ್ ನಮ್ಮ ಜನರ ಜೊತೆ ಮಾಡೋಷ್ಟು ಅದರಲ್ಲಿ ಕೆಪಬಿಲಿಟಿ ಇದೆ. ಅಂದ್ರೆ ಅದಕ್ಕೆ ತುಂಬಾ ಕ್ಲಿನಿಕಲ್ ಬ್ಯಾಕ್ ಗ್ರೌಂಡ್ ಇದ್ದದ್ದು ಸ್ಕಿಲ್ ಬೇಕಂತ ಅಂತಿಲ್ಲ. ಸಾಮಾನ್ಯವಾಗಿ ಸ್ವಲ್ಪ ಮೊಬೈಲ್ ನಾಲೆಜ್ ಇದ್ದವರು ಇದನ್ನ ಬೇಸಿಕ್ ಮೊಬೈಲ್ ಆಪರೇಟ್ ಮಾಡೋರು ಕೂಡ ಮಾಡಬಹುದು. ಇದರಿಂದ ಏನಾಗಿದೆ ಅಂದ್ರೆ, ಕೆಲವೊಂದು ಲಾಸ್ಟ್ 1.5 year ಅಲ್ಲಿ ನಾವು ಬೇಸಿಕ್ ಜನರನ್ನ ಒಂದು ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಿದ್ದೀವಿ. ಅದು ಅಲ್ಲದೆ ಜನರಿಗೆ, ಅಂದ್ರೆ ಈಗ ಸಾಮಾನ್ಯವಾಗಿ ಜನರಲ್ಲಿ ರೂರಲ್ ಮತ್ತು ವಿಲೇಜ್ ಅಲ್ಲಿ ಇರ್ತಾರಲ್ವಾ, ಅವರಿಗೆ ಆರೋಗ್ಯದ ಬಗ್ಗೆ ಒಂದು ಅನುಭವ ಕೊಡ್ತಾ ಇದ್ದೀವಿ, ಅದ್ರ ಜೊತೆ ನಾಲೆಜ್ ಕೊಡ್ತಾ ಇದ್ದೀವಿ. ಯಾವ ತರ ಹೈಜೀನ್ ಆಗಿರ್ಬೇಕು, ಯಾವ ತರ ಡಿಸೀಸ್ ಅವೇರ್ನೆಸ್ ಇರಬೇಕು, ಯಾವ ಪ್ರಿಕಾಷನ್ ತಗೋಬೇಕು, ಅದನ್ನ ಬೇಗನೆ ನಾವು ಡಾಕ್ಟರ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು, ಇದೆಲ್ಲ ಈ ನಮ್ಮ ಸಂಹಿತಾ ರಿಸ್ಟೋ ಇಂದ ನಾವು ಇವಾಗ ಫೆಸಿಲಿಟಿನ ಕ್ರಿಯೇಟ್ ಮಾಡಿದ್ದು. ಸರ್, ಈಗ ಸಂಹಿತಾ ರೆಸ್ಟೋ ಏನಿದೆ, ಇದರಲ್ಲಿ ಯಾವ್ಯಾವ ಡಿಸೀಸ್ ನಾವು ಐಡೆಂಟಿಫೈ ಮಾಡ್ಬೋದು, ಡಯಾಗ್ನೋಸ್ ಮಾಡ್ಬೋದು? ರೆಸ್ಟೋ ಸಂಹಿತಾ ಅಲ್ಲಿ ಸುಮಾರಾಗಿ ಒಂದು 90+ ಟೆಸ್ಟ್ ಅನ್ನು ಮಾಡ್ಬೋದು. ಆ 90+ ಟೆಸ್ಟ್ ಅಲ್ಲಿ ಇವಾಗ ಬೇಸಿಕ್ ಆಗಿ ನಿಮ್ದು ಟೆಂಪರೇಚರ್, BP, ಹಾರ್ಟ್ ECG ಆಗಲಿ, ಆಮೇಲೆ ಶುಗರ್ ಆಗಲಿ, ಇನ್ ಟರ್ಮ್ಸ್ ಆಫ್ 3 months ಎವರೇಜ್ ಶುಗರ್ ಆಗಲಿ, ರ್ಯಾಂಡಮ್ ಶುಗರ್ ಆಗಲಿ, ಇದು ಅಲ್ಲದೆ ಡಿ ಡೈಮರ್ ಆಗಲಿ, CRP, ಥೈರಾಯ್ಡ್ ಟೆಸ್ಟು, ಆಮೇಲೆ ನಿಮ್ಮ ವಿಟಮಿನ್ ಡಿ ಟೆಸ್ಟು, ಈ ಸೀಸನಲ್ ಆಗಿ ಬರೋ ಕಾಯಿಲೆಗಳು ಇರುತ್ತಲ್ವಾ, ಡೆಂಗಿ, ಮಲೇರಿಯಾ, COVID-19, ಅದು ಅಲ್ಲದೆ ನಿಮ್ಮದು ಕಿಡ್ನಿ ಪ್ರೊಫೈಲು, ನಿಮ್ಮದು ಲಿವರ್ ಪ್ರೊಫೈಲು, BMI ತರ ಟೆಸ್ಟ್, ಕ್ಯಾನ್ಸರ್ ಡಿಟೆಕ್ಷನ್, ಈ ಸುಮಾರಾಗಿ ಒಂದು 90+ ಟೆಸ್ಟ್ ಅನ್ನು ನಾವು ಈ ಕಿಟ್ ಅಲ್ಲಿ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ. ಸರ್, ಇದು ಎಕ್ಸ್ಪೆನ್ಸಿವ್ ಯೂಸ್ ಮಾಡುವಂಥವ್ರಿಗೆ? ಅದು ಹೇಗೆ, ನೀವು ಬರೀ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ ಅಥವಾ ಯಾರಾದರೂ ಅದನ್ನ ಬೈ ಮಾಡ್ಬೇಕಂದ್ರೆ ಅದು ಅವೈಲಬಲ್ ಇದೆಯಾ ಮಾರ್ಕೆಟ್ ಅಲ್ಲಿ? ಸೊ ಈ ಸಂಹಿತಾ ಕಿಟ್ ನಾವು ಮಾಡಿದ್ದು ಬೇಸಿಕ್ಲಿ ಆಸ್ ಎ ಎಂಟರ್ಪ್ರೈಸ್ ಕಿಟ್, B2B ತರ. ಅಂದ್ರೆ ಯಾರಾದ್ರೂ ಇವಾಗ ರಿಮೋಟು, ಹೋಮ್ ಕೇರು, ರೂರಲ್ ಕೇರು, ಇಂಥದ್ರಲ್ಲಿ ಯಾರು ವ್ಯಾವಸಾಯಿಕವಾಗಿ ಅಥವಾ ಆಸ್ ಅ ಕಾಮನ್ ಪೀಪಲ್ ಹೆಲ್ಪ್ ಮಾಡ್ಲಿಕ್ಕೆ ಯಾರು ಇದರಲ್ಲಿ ಕೆಲಸ ಮಾಡ್ತಾ ಇದಾರೆ, ಅವ್ರ ಸಲುವಾಗಿ ಇದು ಮಾಡಿದ ಸಿಸ್ಟಮ್. ಇದು ಏನಾಗುತ್ತೆ ಅಂದ್ರೆ, ಇವಾಗ ನಾವು ನಾರ್ಮಲ್ ಕೆಲವೊಂದು ಟೆಸ್ಟ್ಗಳು ಮಾಡಬೇಕಾದ್ರೆ, ಲೆಟ್ಸ್ ಟೇಕ್ ಅ ಸಿನಾರಿಯೋ ದ್ಯಾಟ್ ನಾವು ಒಂದು ರೂರಲ್ ಅಥವಾ ಹಳ್ಳಿ ಊರಲ್ಲಿ ಒಬ್ಬರಿದ್ದಾರೆ ಡೈಲಿ ಕೆಲಸ ಮಾಡೋರು. ಇವರಿಗೆ ಒಂದು ಟೆಸ್ಟ್ ಎವರೇಜ್ 3 months ಶುಗರ್ ತೆಗಿಬೇಕಂದ್ರೆ
ಅವರು ಕೆಲಸ ತನ್ನ ಡೈಲಿ ವೇಜಸ್ ಅನ್ನ ಬಿಟ್ಟು ಆಲ್ಮೋಸ್ಟ್ ಒಂದು 100-150 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ ಎವರೇಜ್ ಆಗಿ. ಅದನ್ನು ಮಾಡಿದ್ಮೇಲೆ ಆ ಟೈಮಲ್ಲಿ ಆ ಡೇ ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇದ್ದರೆ ಒಳ್ಳೇದು, ಇಲ್ಲಂದ್ರೆ ಮತ್ತೆ ಪ್ರೈವೇಟ್ ಅಲ್ಲಿ ಹೋಗಿ ಆ ಟೆಸ್ಟ್ ಮುಗಿಸ್ಕೊಂಡು ಸೆಕೆಂಡ್ ಡೇ ಮತ್ತೆ ಡಾಕ್ಟರ್ನ ಭೇಟಿ ಆಗ್ಬೇಕಾಗತ್ತೆ. ಇದೆಲ್ಲ ವ್ಯವಸ್ಥೆ ನೋಡಿದರೆ ಆಲ್ಮೋಸ್ಟ್ ಒಂದು 1000 ರೂಪೀಸ್ ಮೇಲೆ ಖರ್ಚಾಗತ್ತೆ. ಸೇಮ್ ಟೆಸ್ಟ್ ನಾವು ಅವರ ಡೋರ್ ಸ್ಟೆಪ್ ಅಲ್ಲಿ ಅವ್ರು ಎಲ್ಲಿರ್ತಾರೆ ಅಲ್ಲಿ ಅಥವಾ ಅವ್ರ ಕ್ಲಿನಿಕ್ ಅಲ್ಲಿ ನಾವು ಆಲ್ಮೋಸ್ಟ್ ಒಂದು 150 to 200 ರೂಪೀಸ್ ಅಲ್ಲಿ ಈ ಟೆಸ್ಟ್ ನಾವು ಕೊಡ್ತಾ ಇದೀವಿ. ಅಂದ್ರೆ ಅವ್ರಿಗೆ ಸಮಯ ಉಳಿಯುತ್ತೆ, ಅದ್ರ ಜೊತೆಗೆ ಹಣನೂ ಉಳಿಯುತ್ತೆ. ಹೌದು, ಮತ್ತೆ ಅವರ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಅದು ಅಲ್ಲದೆ ನಮ್ಮ ಸಿಸ್ಟಮ್ ಅಲ್ಲಿ ಟೆಲಿ ಮೆಡಿಸಿನ್ ಒಂದು ಮಾಡ್ಯೂಲ್ ಇದೆ, ಟೆಲಿಪ್ರೆಸೆನ್ಸ್ ಮಾಡ್ಯೂಲ್ ಅಂತೀವಿ ಇದಕ್ಕೆ. ಈ ಟೆಲಿಪ್ರೆಸೆನ್ಸ್ ಮಾಡ್ಯೂಲ್ ಅಲ್ಲಿ ಡಾಕ್ಟರ್ ಇನ್ಸ್ಟಂಟ್ ಆಗಿ ಈ ರಿಸಲ್ಟ್ ಅವರಿಗೆ ಮೊಬೈಲ್ ಮೇಲೆ ಬಂದ ಮೇಲೆ ಆ ಪೇಷಂಟ್ ನೋಡಿ ಅವರಿಗೆ ನೆಕ್ಸ್ಟ್ ಲೆವೆಲ್ ಅಡ್ವೈಸ್ ಕೊಡ್ಬೋದು. ಅಂದ್ರೆ ಏನಾಗ್ತಾ ಇದೆ, ಆಲ್ಮೋಸ್ಟ್ 1.5 day 2 days ಏನ ಆಕ್ಟಿವಿಟಿ ಇದೆ 40 minutes ಅಲ್ಲಿ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ರಿಸಲ್ಟ್ ಎಲ್ಲ ಮೊಬೈಲ್ ಅಲ್ಲಿ ಬಂದ್ಬಿಡುತ್ತೆ. ಕರೆಕ್ಟ್. ಡಾಕ್ಟರ್ ಏನ್ ಟ್ರೀಟ್ಮೆಂಟ್ ತಗೊಳ್ಬೇಕು ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಕರೆಕ್ಟ್ ಸರ್, ಹೌದು. ಸೊ ಇದು ಒಂಥರ ಮೆಡಿಕಲ್ ಫೀಲ್ಡ್ ಅಲ್ಲಿ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಅದರಲ್ಲೂ ನಮ್ಮಂತ ದೇಶದಲ್ಲಿ, ಭಾರತ ಅಂತ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲೇ ಇರುವಂತವ್ರು, ರಿಮೋಟ್ ವಿಲೇಜ್ಗಳಲ್ಲಿ ಇರುವಂತವ್ರಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿರುವಂತದ್ದು ಬಹಳ ಈಗ ಕ್ರಾನಿಕ್ ಡಿಸೀಸ್ ಅಂತೀವಿ. ಸೊ ಇವುಗಳನ್ನು ಕೂಡ ಐಡೆಂಟಿಫೈ ಮಾಡ್ಬೋದು, ಡಯಾಗ್ನೋಸ್ ಮಾಡ್ಬೋದು. ಹೌದು ಸರ್. ಇವಾಗ ಈ ಸಿಸ್ಟಮ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಮುಂಚೆ ನಮ್ಮ ಹತ್ರ ಸುಮಾರಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, ಕ್ಲಿನಿಕ್ಸ್ ಇದೆ, ಎಲ್ಲ ಇದೆ. ಆದರೆ ಮುಖ್ಯವಾಗಿ ಒಂದು ಪ್ರಾಬ್ಲಮ್ ಏನ್ ಆಗ್ತಾ ಇದೆ ಅಂದ್ರೆ, ಇದನ್ನ ಬಳಸಬೇಕಾದ್ರೆ ನಮಗೆ ಸ್ಕಿಲ್ಡ್ ಲೇಬರ್ ಬೇಕು, ಅದಲ್ಲದೆ ನಿಯರೆಸ್ಟ್ ಡಾಕ್ಟರ್ ಬೇಕು ಅಥವಾ ಕ್ಲಿನಿಕ್ ಬೇಕು. ಇದನ್ನ ನಾವೇನ್ ಮಾಡಿದೀವಿ ಅಂದ್ರೆ ಸುಲಭವಾಗಿ ಮಾಡಿದೀವಿ. ಈ ಸಿಸ್ಟಮ್ ಅನ್ನ ಯಾರು ಬೇಕಾದ್ರೂ ಕ್ಯಾರಿ ಮಾಡಬಹುದು, ಸಿಂಪಲ್ ಮೊಬೈಲ್ ನಾಲೆಜ್ ಇದ್ದವರು. ಅವರಿಗೆ ಎಕ್ಸ್ಟ್ರಾ ಸ್ಕಿಲ್ ಬೇಕಾಗಿಲ್ಲ, ಅವ್ರು ಜಸ್ಟ್ ಅದನ್ನ ಆ ಸಿಸ್ಟಮ್ ಅನ್ನ, ನಮ್ಮ ಡಿವೈಸಸ್ ಅನ್ನ ಆ ಪೇಷಂಟ್ ಅಥವಾ ಪರ್ಸನ್ ಜೊತೆಲಿ ಕನೆಕ್ಟ್ ಮಾಡಿದ್ರೆ ತನ್ನಷ್ಟು ತಾನೇ ಈ ರಿಸಲ್ಟ್ಸ್ ಬಂದು ಡಾಕ್ಟರ್ಗೆ ಹೇಳುತ್ತೆ, ಇವ್ರದ್ದು BP ಜಾಸ್ತಿ ಇದೆನಾ, ಇವ್ರಿಗೆ ಕ್ಯಾನ್ಸರ್ ಫಸ್ಟ್ ಟೈಮ್ ಬಂದಿದೆ, ಅವ್ರದ್ದು ಹೀಗಾಗಿ ಮುಂಚೆಕ್ಕಿತ್ತಲು ಈ ತರ ಡಿಫ್ರೆನ್ಸ್ ಇದೆ. ಅದಾದ್ಮೇಲೆ ಡಾಕ್ಟರ್ ಅವ್ರಿಗೆ ಮಾತಾಡಿಸ್ಕೊಂಡು ಅಲ್ಲಿಂದಲ್ಲೇ ರಿಪೋರ್ಟ್ ಕೊಡೋಷ್ಟು ಈ ವ್ಯವಸ್ಥೆನ ಮಾಡ್ಕೊಂಡಿದೀವಿ. ಓಕೆ, ಅಷ್ಟು ಅಡ್ವಾನ್ಸ್ ಆಗಿದೆ, ಅಷ್ಟು ಅಡ್ವಾನ್ಸ್ ಆಗಿದೆ. ಇದನ್ನ ಇಲ್ಲಿವರೆಗೂ ಈ ತರ ಸಿಸ್ಟಮ್ ಸುಲಭವಾಗಿ ಕೊಡ್ಲಿಕ್ಕೆ ಯಾರು ಇನ್ನುವರೆಗೆ ಪ್ರಯತ್ನ ಪಟ್ಟಿಲ್ಲ. ಮಾಡಿದ್ರು ಕೆಲವೊಂದಷ್ಟು ಟೆಸ್ಟ್ಗಳು ಇದೆ, ಬರೀ ಟೆಸ್ಟ್ ಅಂತೆ, ಡಯಾಗ್ನೋಸ್ಟಿಕ್ ಕಿಟ್ ಅಂತ ಉಪಯೋಗ ಆಗುತ್ತೆ. ಬಟ್ ಡಾಕ್ಟರ್ ಕನೆಕ್ಟಿವಿಟಿ ಆಗ್ಲಿ, ನಾವು ಒಂದು ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಅಂದ್ರೆ ನಾನು ಎಲ್ಲಿದ್ದೀನಿ ಅದ್ರ ಹತ್ರದಲ್ಲಿ ನಂಗೆ ಒಂದು ಫಾರ್ಮಸಿ ಸಿಗುತ್ತಾ, ಪ್ಯಾಥಾಲಜಿ ಲ್ಯಾಬ್ ಸಿಗುತ್ತಾ, ಒಂದು ಬೇರೆದು ಪ್ಯಾರಾಮೆಡಿಕ್ ಸಿಗುತ್ತಾ, ಅದಕ್ಕೆ ತಕ್ಕಂತೆ ನನ್ನ ರಿಪೋರ್ಟ್ ಹೋಗುತ್ತಾ, ಇದು ಎಲ್ಲ ನಾವು ಈ ಸಂಹಿತಾ ಮತ್ತು ರಿಸ್ಟೋದಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ. ಇದು ಒಂದು ಇದ್ರದ್ದು USP ಅಂತ ಹೇಳ್ಬೋದು. ಸೊ ಇದರಲ್ಲಿ ಸಾಮಾನ್ಯವಾಗಿ ಜನರಿಗೆ ಬರುವಂತ ಒಂದು ಡೌಟ್ ಏನಂದ್ರೆ, ಈ ರೆಸ್ಟೋ ಸಂಹಿತಾದಲ್ಲಿ ಮಾಡುವಂತ ಟೆಸ್ಟ್ಗಳು ರಿಸಲ್ಟ್ ಏನಿರುತ್ತೆ ಅದು, ಮತ್ತೆ ನಾವು ಈಗ ರೆಗ್ಯುಲರ್ ಮಾಡಿಸುವಂತ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಮಾಡುವಂತ ಪರೀಕ್ಷೆಗಳು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ಅಕ್ಯುರೇಟ್ ಆಗಿರುತ್ತೆ, ಇದು ಅಕ್ಯುರೇಟ್ ಆಗಿರುತ್ತಾ, ಅಷ್ಟೇ ಸ್ಟ್ಯಾಂಡರ್ಡ್ ಆಗಿ ರಿಸಲ್ಟ್ ಬರುತ್ತಾ ಅನ್ನುವಂತ ಒಂದು ಸಹಜವಾದಂತದ್ದು. ಇದು ಎಷ್ಟು ಸ್ಟ್ಯಾಂಡರ್ಡ್ ಇದೆ, ಈ ಇಕ್ವಿಪ್ಮೆಂಟ್ಸ್ ಎಷ್ಟು ಸಬ್ ಸ್ಟ್ಯಾಂಡರ್ಡ್ ಏನಾದ್ರೂ ಇದೆಯಾ, ಈ ತರದ ಒಂದು ಸಹಜವಾದಂತ ಒಂದು ಆತಂಕ, ಗೊಂದಲ, ಡೌಟ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ತಾವೇನ್ ಹೇಳಕ್ಕೆ? ತುಂಬಾ ಚೆನ್ನಾಗಿ ಕ್ವಶನ್ ಕೇಳಿದ್ದೀರಾ ಸರ್. ಯಾಕಂದ್ರೆ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ, ಆಮೇಲೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಒನ್ ಆಫ್ ದ ವೆರಿ, ನಾನು ಹೇಳ್ಬೇಕಂದ್ರೆ one of the basic question asked is what is the accuracy and what is the compliance ಅಂತ. accuracy ಅಂದ್ರೆ ಡಿವೈಸ್ ಏನ್ ಔಟ್ಪುಟ್ ಕೊಡುತ್ತೆ ಅದು ನಮ್ಮ ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ಯಾಥಾಲಜಿ ಲ್ಯಾಬೊರೇಟರಿ ಆಗ್ಲಿ ಅಥವಾ ಗೌರ್ಮೆಂಟ್ ಒಂದು ಸೆಟ್ ಮಾಡಿದ ಒಂದು ನಾಮೆನ್ಕ್ಲೇಚರ್ ಇರುತ್ತೆ, ಅದಕ್ಕೆ ತಕ್ಕಂತೆ ಇದೆ ಇಲ್ವೋ. ಎರಡನೇದು, ಇದು ಮಾಡಿದ್ದನ್ನು ಯಾರು ಸರ್ಟಿಫೈ ಮಾಡಿದ್ದಾರೆ. ಸೊ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಎಲ್ಲಾ ಮೆಡಿಕಲ್ ಡಿವೈಸ್ಗಳು US FDA ಅಪ್ರೂವ್ಡ್ ಇದ್ದರೆ ಒನ್ ಆಫ್ ದ ಬೆಸ್ಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತೀವಿ. ಈ ಯಾವುದೇ ಡಿವೈಸ್, ಮೆಡಿಕಲ್ ಡಿವೈಸ್ ತಗೊಳ್ಳಿ, ಡಾಕ್ಟರ್ ಹಾಸ್ಪಿಟಲ್ ಯೂಸ್ ಮಾಡ್ತಾ ಇರೋದು, ಲ್ಯಾಬೊರೇಟರಿ ಯೂಸ್ ಮಾಡೋದು, ಅದು US FDA ಅಂದ್ರೆ ಒನ್ ಆಫ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರಿ. ಇವ್ರದ್ದು ಸುಮಾರು ಟೆಸ್ಟ್ಗಳು ಇರುತ್ತೆ, ಓಕೆ, ಅದು ಅಪ್ರೂವ್ ಮಾಡಬೇಕಾದ್ರೆ. ನಮ್ಮ ಡಿವೈಸ್ ಅಲ್ಲಿ ನಾವು ಎಲ್ಲ FDA ಅಪ್ರೂವ್ಡ್ ಕಾಂಪೋನೆಂಟ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದ ಇದೊಂದು ಪ್ಯಾಕೇಜ್. ಓಕೆ, ಈ ಸಂಹಿತ ಇದರಲ್ಲಿ ಒಂದು 25 ಡಿವೈಸ್ಗಳು ನಾವು ಇಂಟಿಗ್ರೇಟ್ ಮಾಡಿದೀವಿ. ಪ್ರತಿಯೊಂದು ಡಿವೈಸ್ ಒಂದು ಅಮೆರಿಕದ ಒಂದಿದೆ, ಒಂದು ಕೊರಿಯಾದಿದೆ, ನಮ್ದೇ ಕೆಲವೊಂದಿದೆ. ಈ ಎಲ್ಲ FDA ಅಪ್ರೂವ್ಡ್ ಕಾಂಪೋನೆಂಟ್ಸ್ಗಳು ಇವು. ಇದ್ರದ್ದು ರಿಸಲ್ಟ್ 98% ಅಕ್ಯುರೇಸಿ ಇದೆ. ಇದನ್ನ ನಾವು ಇಂಡಿಯಾದಲ್ಲಿ ಮತ್ತೆ ಫಾರಿನ್ ಕಂಟ್ರಿಯಲ್ಲಿನೂ ಒನ್ ಆಫ್ ದ ಟಾಪ್ ಲ್ಯಾಬೊರೇಟರಿ ಜೊತೆಲಿ ಕಂಪೇರ್ ಮಾಡಿದೀವಿ. ಇವಾಗ HbA1c ಅಂದ್ರೆ 3 months ಎವರೇಜ್ ಶುಗರ್, ಇದು ನಮ್ಮ
ಗೌರ್ಮೆಂಟ್ ಲ್ಯಾಬೊರೇಟರಿ ಜೊತೆಲಿ, ಗೌರ್ಮೆಂಟ್ ಪೆಥಾಲಜಿ ಡಿಪಾರ್ಟ್ಮೆಂಟ್, ಆಮೇಲೆ ಕೆಲವೊಂದು ಕಮರ್ಷಿಯಲ್ ಹಾಸ್ಪಿಟಲ್ ಜೊತೆ ಕಂಪೇರ್ ಮಾಡಿದೀವಿ. ವಿ ಆರ್ ಆಲ್ಮೋಸ್ಟ್ 100% ಕ್ಲೋಸ್ ಟು ದೇರ್ ರಿಸಲ್ಟ್ಸ್. ಅದಲ್ಲದೆ ನಮ್ಮ ಡಿವೈಸ್ ಅಲ್ಲಿ ಸೆಲ್ಫ್ ಕ್ಯಾಲಿಬ್ರೇಷನ್ ಅಂತ ಒಂದು ಫೆಸಿಲಿಟಿ ಇದೆ. ಅಂದ್ರೆ ಪ್ರತಿ ಸರ್ತಿ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಈ ಕ್ಯಾಲಿಬ್ರೇಷನ್ ಮಾಡಿದ್ರೆ ಆ ರಿಸಲ್ಟ್ ಒನ್ ಆಫ್ ದ ಮೋಸ್ಟ್ ಅಕ್ಯುರೇಟ್ ರಿಸಲ್ಟ್. ಇದೊಂದು ಕೆಲವೊಂದು ಲ್ಯಾಬೊರೇಟರೀಸ್ ಈ ಫೆಸಿಲಿಟಿ ಇರೋದಿಲ್ಲ, ಅವರು ವರ್ಷಕ್ಕೆ ಒಂದ್ಸರ್ತಿ ಮಾಡ್ತಾರೆ. ಬಟ್ ನಮ್ಮ ಡಿವೈಸ್ ಅಲ್ಲಿ ಪ್ರತಿದಿನ ಮಾಡಬಹುದು. ಹೀಗಾಗಿ ನಮ್ಮ ಡಿವೈಸ್ ಅಲ್ಲಿ ಅಕ್ಯುರೇಸಿ ಮತ್ತೇನು ಕಂಪ್ಲೈನ್ಸ್ ಇದೆ, ಇಟ್ ಕ್ಯಾನ್ ಬಿ ಗ್ಯಾರಂಟಿಡ್ ಆಸ್ ಒನ್ ಆಫ್ ದ ಟಾಪ್ ಕ್ಲಾಸ್ ಅಂತ. ಸೊ ಇದು ಎಲ್ಲ ಕಡೆ ಯೂಸ್ ಮಾಡ್ಬೋದಾ? ಹೆಂಗೆ ಇಮಿಡಿಯೇಟ್ ಅಂದ್ರೆ ನಾವೇನಂತೀವಿ, ರಿಮೋಟ್ ಪ್ಲೇಸ್ ಅಲ್ಲಿ ಕರೆಂಟ್ ಇರೋದಿಲ್ಲ, ಅಥವಾ ಎಲ್ಲ ಗುಡಿಸ್ಲಲ್ಲಿ ಇರ್ತಾರೆ, ಕರೆಂಟ್ ರಸ್ತೆಗಳು ಈ ತರದ್ ಇಲ್ಲದೆ ಇರುವಂತ ಕಡೆನೂ ಅದು ಯೂಸ್ ಮಾಡ್ಬೋದಕ್ಕೆ ಬ್ಯಾಟ್ರಿ ರನ್ನ ಅಥವಾ ಎಲೆಕ್ಟ್ರಿಸಿಟಿ ಆ ತರದ ಬೇಸಿಕ್ ಫೆಸಿಲಿಟಿ? ಸರ್, ಸೊ ಬೇಸಿಕ್ ಆಗಿ ನೀವು ಹೇಳಿದ್ ತುಂಬಾ ಚೆನ್ನಾಗಿ ನಾನು ಕ್ವಶನ್ ಕೇಳಿದೆ. ಯಾಕಂದ್ರೆ ಇಂಡಿಯಾ ಇಸ್ ಅ ವೆರಿ ವೈಡ್ ಟೆರೇನ್ ಜಿಯೋಗ್ರಫಿ ಇದು ಒಂದು ಕಂಟ್ರಿ. ಆಮೇಲೆ ನಾವು ಎಷ್ಟಾದ್ರೂ ಇವತ್ತು ಬೆಂಗಳೂರಲ್ಲಿನೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗಿದೆ, ಎಲ್ಲ ಆಗಿದೆ, 4G 5G ಅಂತೀವಿ. ಆದ್ರೆ ಕೆಲವೊಂದು ಬೇಸ್ಮೆಂಟ್ ಹೋದ್ರೆ ನೆಟ್ವರ್ಕ್ ಬರೋದಿಲ್ಲ. ಬೆಸ್ಟ್ ಅಂದ್ರೆ ನಮ್ಮ ಡಿವೈಸ್ ಎರಡು ಪದ್ಧತಿಲಿ ವರ್ಕ್ ಆಗುತ್ತೆ. ನೆಟ್ವರ್ಕ್ ಇದ್ರೂ ವರ್ಕ್ ಆಗುತ್ತೆ, ನೆಟ್ವರ್ಕ್ ಇದ್ದಿದ್ರು ವರ್ಕ್ ಆಗುತ್ತೆ. ಇದು ಬ್ಯಾಟ್ರಿ ಆಪರೇಟೆಡ್. ಒಂದ್ಸತಿ ಪವರ್ ಚಾರ್ಜ್ ಮಾಡಿದ್ರೆ 12 ಗಂಟೆವರೆಗೂ ಆರಾಮಾಗಿ ನಡೆಸಬಹುದು. ಅದಲ್ಲದೆ ಈ ಟೆಸ್ಟ್ ಅನ್ನ ಇಂಟರ್ನೆಟ್ ಇರ್ಲಿಲ್ಲ ಅಂದ್ರೂ ರಿಪೋರ್ಟ್ ಅನ್ನ ಪೇಷಂಟ್ ಅಥವಾ ಯೂಸರ್ ಅವ್ರ ಮೊಬೈಲ್ಗೆ ಅಥವಾ ಹಾರ್ಡ್ ಕಾಪಿ ಪ್ರಿಂಟ್ ಮಾಡ್ಕೊಡ್ಬೋದು ಲೋಕಲಿ. ಅಷ್ಟೊಂದು ವ್ಯವಸ್ಥೆ ಇದರಲ್ಲಿ ಇದೆ. ಇದ್ರ ಜೊತೆಗೆ ಸರ್, ಈಗ ನಾವು ಸಹಜವಾಗಿ ಹೇಳ್ತೀವಿ ಮೊಬೈಲ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ರೇಡಿಯೇಷನ್ ಬರುತ್ತೆ, ಈ ತರದ್ದೆಲ್ಲ ಇದೆ. ಈ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಲಾಂಗ್ ಟರ್ಮ್ ಅಲ್ಲಿ ಹೆಲ್ತ್ ಮೇಲೆ ಏನಾದರೂ ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ ಅನ್ನುವಂತ ಒಂದು ಅಳುಕು ಆತಂಕನೂ ಇರಬಹುದು. ಸೊ ಅದ್ರ ಬಗ್ಗೆ ತಾವೇನ್ ಹೇಳ್ತೀವಿ ಸರ್? ಇವಾಗ ರೇಡಿಯೇಷನ್ ಬರೋದು ಯಾವಾಗಂದ್ರೆ ಯಾವ್ದಾರ ಡಿವೈಸ್ ಅಲ್ಲಿ ಕೆಲವೊಂದು ಆಂಟೆನಾಗಳು ಇದೆ, ಕೆಲವೊಂದು ರೇಡಿಯೇಷನ್ ಕಳಿಸಿ ಅದರಿಂದ ರಿಸಲ್ಟ್ ಬರೋ ತರ ವ್ಯವಸ್ಥೆ ಅಥವಾ ಸಿಸ್ಟಮ್ ಇದ್ರೆ ಅದರಿಂದ ಸೈಡ್ ಎಫೆಕ್ಟ್ ಬರ್ಬೋದು. ನಮ್ಮಲ್ಲಿ ಯೂಸ್ ಮಾಡ್ತಾ ಇರೋದು ಎಲ್ಲ ಸಿಸ್ಟಮು ಇದು ಬೇಸಿಕ್ ಆಗಿ ಒಂದು ಟಚ್ ಮೇಲೆ ನಾನ್ ಇನ್ವೇಸಿವ್ ಡಿವೈಸ್. ಒಂದು ನಾನ್ ಇನ್ವೇಸಿವ್ ಅಂದ್ರೆ ಯಾವುದೋ ಒಂದು ರಕ್ತ ತಗೊಳ್ಳಾರದೆ ಒಂದು ಪದ್ಧತಿಯಿಂದ ತಗೋದು ವೈಟಲ್ಸ್, ಅದು ಒಂದು ಸೆಟ್ ಆಫ್ ಡಿವೈಸಸ್. ಇವಾಗ ನಿಮ್ದು ECG ಆಗ್ಲಿ, ಕ್ಯಾನ್ಸರ್ ಡಿಟೆಕ್ಷನ್ ಆಗ್ಲಿ, ಕಣ್ಣಿಂದ ತಪಾಸಣೆ ಆಗ್ಲಿ, ಇದೆಲ್ಲ ನಾನ್ ಇನ್ವೇಸಿವ್ ಅಲ್ಲಿ ಬರುತ್ತೆ. ಇನ್ವೇಸಿವ್ ಅಲ್ಲಿ ಬ್ಲಡ್ ಟೆಸ್ಟ್ಗಳು ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಟೆಸ್ಟ್ಗಳು ಪ್ರಿಕ್ ಮೇಲೆ ಇದೆ ಸರ್. ಪ್ರಿಕ್ ಅಂದ್ರೆ ನಾವು ಸಿಂಪಲ್ ಆಗಿ ರ್ಯಾಂಡಮ್ ಶುಗರ್ ಮಾಡಬೇಕು ಅಂತ ಪ್ರಿಕ್ ತಗೋತೀವಿ. ಆ ಪ್ರಿಕ್ ಮೇಲೆ ನಾವು ಸುಮಾರಾಗಿ ಟೆಸ್ಟ್ ಮಾಡ್ತೀವಿ. ಡಿ ಡೈಮರು, CRP, ಥೈರಾಯ್ಡ್ ಟೆಸ್ಟ್, ಇದೆಲ್ಲ ಪ್ರಿಕ್ ಮೇಲೆ ಆಗುತ್ತೆ. ಹೀಗಾಗಿ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಸರ್. ಇದನ್ನ ಕಾಮನ್ ಆಗಿ ಯಾರ ಮೇಲೆ ಆದ್ರೂ ನಾವು ಈಸಿಯಾಗಿ ಮಾಡಿದ್ರು ಅದರಿಂದ ಸೈಡ್ ಎಫೆಕ್ಟ್ ಬರೋದಿಲ್ಲ. ಇದು ನಾರ್ಮಲ್ ಆಗಿ ನಾವೇನ್ ಕ್ಲಿನಿಕ್ ಆಕ್ಟಿವಿಟಿ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ, ಆ ತರ. ಸೊ ಇದ್ರ ಜೊತೆಗೆ ಇದನ್ನ ಈಗ ಯಾರೋ ಬೇರೆಯವರು ಹಳ್ಳಿಯಲ್ಲಿರುವಂತವ್ರು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯವರು ಇಲ್ಲ ಯಾವುದೋ ಒಂದು ಕಂಪ್ನಿನಲ್ಲಿ ತಮ್ಮ ಎಂಪ್ಲಾಯೀಸ್ಗೆ ಇರ್ಬೋದು, ಅವರು ಇದನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೇಕಂದ್ರೆ ಅವ್ರು ಹೇಗೆ ನಿಮ್ಮ ಸಂಪರ್ಕ ಮಾಡಬೇಕು? ಅವ್ರಿಗೆ ನೀವು ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಾ, ಯಾವ ರೀತಿ ಅಡ್ವೈಸ್ ಮಾಡ್ತೀರಾ? ತುಂಬಾ ಒಳ್ಳೆ ಕ್ವಶನ್ ಸರ್. ಆಮೇಲೆ ಇದು ಹೇಗೆ ಕಾಸ್ಟ್ ಎಫೆಕ್ಟಿವ್ ಇದೆ ಅನ್ನೋದು ಹೇಳ್ತೀನಿ ಸರ್. ಇವಾಗ ಇದನ್ನ ಮಾಡಿದ್ದು ಬರೇ ನಾನು ಹೋಮ್ ಕೇರ್ ಅಲ್ಲಿ ಇದ್ದೀನಿ, ರಿಮೋಟ್ ಅಲ್ಲಿ ಇದ್ದೀನಿ, ಅದಕ್ಕಷ್ಟೇ ಉಪಯೋಗ ಅಂತಲ್ಲ. ದಿಸ್ ಕ್ಯಾನ್ ಬಿ ಯೂಸ್ ಅಂಡ್ ಇಟ್ ಇಸ್ ಬೀನ್ ಆಲ್ರೆಡಿ ವಿ ಆರ್ ಡಿಪ್ಲಾಯ್ಡ್ ಇನ್ ದ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಮಾಡಿದೀವಿ. ಇವಾಗ ಇಂಡಸ್ಟ್ರೀಸ್ಗಳಿದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, IT ಇಂಡಸ್ಟ್ರಿ ಆಗ್ಬೋದು, ಮೀಡಿಯಂ ಸ್ಕೇಲ್ ಇರ್ಬೋದು. ಇವ್ರದ್ದು ನಾವು ವರ್ಕಿಂಗ್ ಪ್ಯಾಟರ್ನ್ ಹೇಗಿದೆ ಸರ್? ಈ ಎಲ್ಲ ಇಂಡಸ್ಟ್ರಿಯಲ್ಲಿ ಬೆಳಗ್ಗೆ ನಾವು 8 ಗಂಟೆಗೆ ಹೋದರೆ 12 ಗಂಟೆ ಕೆಲಸ ಮಾಡ್ತೀವಿ. ಆ 12 ಗಂಟೆಲಿ ನಮ್ಮ ದೇಹ ಜೊತೆಲಿ ನಮ್ಮ ವೈಟಲ್ ಜೊತೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ಪ್ರತಿ ಸರ್ತಿ ನೀವು ಲ್ಯಾಬ್ಗೆ, ಹಾಸ್ಪಿಟಲ್ಗೆ ಡಾಕ್ಟರ್ ಕನೆಕ್ಟ್ ಮಾಡಂಗಿಲ್ಲ ಅಲ್ವಾ? ಅದು ಇಟ್ ಹ್ಯಾಸ್ ಇಟ್ಸ್ ಓನ್ ಕಾಸ್ಟ್, ಟೈಮ್, ಎಫೆಕ್ಟಿವ್ನೆಸ್, ಪ್ರೊಡಕ್ಟಿವಿಟಿ, ಇದೆಲ್ಲ ಈಕ್ವೇಶನ್ಸ್ ಬರುತ್ತೆ. ನಮ್ಮ ಕಿಟ್ ಇದು ನಾವು ಅವ್ರ ಕೆಫೆಟೇರಿಯಲ್ಲಿ ಇರ್ಬೋದು ಅಥವಾ ಅವರು ನಾರ್ಮಲ್ ಒಂದು ರೀಕ್ರಿಯೇಷನ್ ಪ್ಲೇಸ್ ಇದ್ರೆ ಇದು ಇಟ್ಟರೆ ಅವ್ರು ಸ್ವಂತಾಗಿ ಟೆಸ್ಟ್ ಮಾಡೋದು ಅಥವಾ ಯಾರೇ ಒಬ್ಬರು ಅಲ್ಲಿ ಟ್ರೈನ್ ಮಾಡಿದವರಿಗೆ ನಾವು ಅಲ್ಲಿ ಜವಾಬ್ದಾರಿ ಕೊಟ್ಟರೆ ಅವ್ರು ಅದನ್ನ ಆನ್ ದ ಸ್ಪಾಟ್ ಟೆಸ್ಟ್ ಮಾಡಿ ರಿಸಲ್ಟ್ ಕೊಟ್ಟು ಆಮೇಲೆ ತೊಂದರೆ ಇದ್ರೆ ಡಾಕ್ಟರ್ ಕನೆಕ್ಟ್ ಮಾಡ್ಬೋದು. ಎರಡನೇ ಕ್ವಶನ್ ನೀವು ಕೇಳಿದೇನಂದ್ರೆ ಕಾಸ್ಟ್ ಎಫೆಕ್ಟಿವ್ ಅಂತ. ನಾನು ಮುಂಚೆನೆ ಹೇಳಿದಾಗೆ ಈ ಟೆಸ್ಟ್ಗಳು ಆಲ್ಮೋಸ್ಟ್ 1/3 ಆಫ್ ದ ಕಾಸ್ಟ್ ವಾಟ್ ನಾನು ಒಂದು ಲ್ಯಾಬೊರೇಟರಿಗೆ ಹೋಗಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಅದಕ್ಕೆ ನಾವು ಅಂದ್ರೆ ಇದರ ಅರ್ಥ ನಾನು ಲ್ಯಾಬ್ಗೆ ಹೋಗ್ಬಾರ್ದ? ಹಂಗಲ್ಲ. ನಾವು ಹೇಳ್ತಾ ಇರೋದು ಏನಂದ್ರೆ ಈ ಸಿಸ್ಟಮ್ ನಾವು ನಿಮ್ಮ ಪ್ರೈಮರಿ ಹೆಲ್ತ್ ಚೆಕಪ್ಗೆ ರೆಡಿ ಮಾಡಿಕೊಟ್ಟಿದ್ದು. ಅಂದ್ರೆ ಫಸ್ಟ್ ಲೆವೆಲ್ ಆಫ್ ಡಯಾಗ್ನೋಸ್ಟಿಕ್ ನಿಮಗೆ ಗೊತ್ತಾಗಬೇಕು, ನಿಮ್ಮ ಡಾಕ್ಟರ್ಗೆ ಗೊತ್ತಾಗಬೇಕು, ನೀವು ಎಲ್ಲಿದ್ದೀರಾ, ನಿಮ್ಮ ಪರಿಸರದಲ್ಲಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಎಂಪ್ಲಾಯರ್ ಅವ್ರಿಗೆ ಗೊತ್ತಾಗಬೇಕು. ಆದರೆ ಏನಾಗುತ್ತೆ, ಏನಾದ್ರು ಒಂದು ಎಮರ್ಜೆನ್ಸಿ ಬಂತು, ಅಬ್ನಾರ್ಮಲಿಟಿ ಬಂತು,
ನಿಮ್ಮ ಡಾಕ್ಟರ್ ಎಕ್ಸ್ಪರ್ಟ್ಗೆ ಇಮಿಡಿಯೇಟ್ ಗೊತ್ತಾಗಬೇಕಂದ್ರೆ ಒಂದು ಎವಿಡೆನ್ಸ್ ಬೇಕು. ಆ ಎವಿಡೆನ್ಸ್ ಬೇಸಿಸ್ ಮೇಲೆ ಡಾಕ್ಟರ್ ಎಕ್ಸ್ಪರ್ಟ್ ಹೇಳ್ಬೋದು, ನೀವು ಇನ್ ಮುಂದೆ ಹೋಗಿ ಕರೆಕ್ಟ್ ಆಗಿ ಕಂಪ್ಲೀಟ್ ಒಂದು ಡಯಾಗ್ನೋಸ್ಟಿಕ್ ಅಲ್ಲಿ ಒಂದು ಲ್ಯಾಬೊರೇಟರಿಯಲ್ಲಿ ಅಥವಾ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡಿ ಅದಕ್ಕೆ ತಕ್ಕಂತೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಫಸ್ಟ್ ಲೆವೆಲ್ ಆಫ್ ಡಯಾಗ್ನೋಸ್ಟಿಕ್ಸ್ ಅಂದಂಗೆ. ಸೊ ಇಲ್ಲಿವರೆಗೂ ಯೂಸ್ ಮಾಡಿದ್ರ ಕಡೆ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ? ಅಬ್ಸಲ್ಯೂಟ್ಲಿ ಸರ್. ನಾವು ಲಾಸ್ಟ್ ಒಂದು 5 years ಪ್ಯಾಂಡಮಿಕ್ ಮುಂಚೆಯಿಂದ ಸ್ಟಾರ್ಟ್ ಮಾಡಿದ್ದು 2018 ನಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇರೋದು ಇದನ್ನ. ಸುಮಾರಾಗಿ ಒಂದು ನಾನು ಹೇಳ್ತಿರೋದು ಪ್ರತಿ ಸ್ಟೇಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ಲಿ, ಅಲ್ಲಿಂದ NGO ಎಂಟರ್ಪ್ರೈಸ್ಗೆ ನಾವು ಇಲ್ಲಿವರೆಗೆ ಕೊಟ್ಟಿ ಸಿಸ್ಟಮ್ ಅಲ್ಲಿ there are 0 complaints on the system in terms of the usage, in terms of the output, in terms of the usage for faster clinical evaluation ಗೆ. They are really liked it, they have really appreciated, including under the PMO. ನಾವು ಕೇರಳದಲ್ಲಿ ಆಲ್ಮೋಸ್ಟ್ 10,000 ಪೇಷಂಟ್, ಸುಮಾರು ಒಂದು 10,000 ಪೇಷಂಟ್ ಅನ್ನ ಪ್ರೈಮರಿ ಸ್ಕ್ರೀನಿಂಗ್ 89 ಪಂಚಾಯತ್ ಅಲ್ಲಿ 35 days ಅಲ್ಲಿ ಕವರ್ ಮಾಡ್ಕೊಂಡಿದೀವಿ. ಇವಾಗ ಕಲಬುರಗಿಯಲ್ಲಿ ಒಂದು 10 to 14 ವಿಲೇಜಸ್ ಅಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ, ಪರ್ಬಣಿಲಿ ನಡೀತಾ ಇದೆ, ರಾಜಸ್ಥಾನಲ್ಲಿ ಕೆಲವೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ, ಒರಿಸ್ಸಾದಲ್ಲಿ ಜಾರ್ಸುಗುಡದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿವರೆಗೆ ನಮಗೆ ಈ ಸಿಸ್ಟಮ್ಗೆ ಯಾವ ತರನು ಕಂಪ್ಲೇಂಟ್ ಬಂದಿಲ್ಲ, ಬಟ್ ಪೀಪಲ್ ಆರ್ ಲೈಕ್ ಟು ಯೂಸ್ ಅಂಡ್ ದೇ ಆರ್ ಏಬಲ್ ಟು ಹೆಲ್ಪ್ ದ ಪೀಪಲ್. ಸೊ ಈಗ ಜನರನ್ನ ತಲುಪೋ ದೃಷ್ಟಿಯಿಂದ ಈಗ ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳು ನಡೆಯುತ್ತೆ, ಆರೋಗ್ಯ ಶಿಬಿರಗಳು. ಅಲ್ಲಿ ಇದು ಯಾವ ರೀತಿ ಅನುಕೂಲ ಆಗುತ್ತೆ? ನಿಮ್ಮ ಕಡೆಯಿಂದ ಈ ತರ ಶಿಬಿರಗಳನ್ನ ಆಯೋಜನೆ ಮಾಡ್ತೀರಾ? ಅಲ್ಲಿ ಇದ್ರ ಜೊತೆಗೆ ನಿಮ್ದು ಇಕ್ವಿಪ್ಮೆಂಟ್ಸ್ ಅಲ್ಲಿ ಡಯಾಗ್ನೋಸ್ ಆಗುತ್ತೆ, ಅಲ್ಲಿ ಅಡ್ವೈಸ್ ಮಾಡೋಕ್ಕೆ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ. ಆ ಥರ ಯಾವ್ದಾದ್ರು ಹಾಸ್ಪಿಟಲ್ ಜೊತೆಗೆ ನೀವೇನಾದರೂ ಟೈ ಅಪ್ ಮಾಡ್ಕೊಂಡು ಆ ಥರ ಸರ್ವಿಸ್ ಏನಾದರೂ ಕೊಡ್ತಾ ಇದ್ದೀರಾ ಅನ್ನೋದು? ತುಂಬಾ ಒಳ್ಳೆ ಕ್ವಶನ್ ಸರ್. ಆಸ್ ಅ ರೆಸ್ಪಾನ್ಸಿಬಲ್ ಕಂಪ್ನಿ, ಆಮೇಲೆ ನಮ್ದು ಒಂದು ವಿಷನ್ ಏನಂದ್ರೆ ಆದಷ್ಟನ್ನ ಅಫೋರ್ಡಬಲ್ ಆಗಿ ಡಯಾಗ್ನೋಸ್ಟಿಕ್ ಜನವರೆಗೂ ತಲುಪಬೇಕಂತ ನಮ್ಮ ಉದ್ದೇಶ, ವಿಷನ್. ಅದರಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪ್ರತಿ ವರ್ಷ ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಅಥವಾ ನಮ್ಮ ಪಾರ್ಟ್ನರ್ ಕಡೆಯಿಂದ ಎಷ್ಟಾಗತ್ತೆ ನಾವು ಆದಷ್ಟನ್ನ ಹೆಲ್ತ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ. ನಮ್ಮ ಕಂಪ್ನಿ ಪರಿಚಯದಲ್ಲಿ, ನೆಟ್ವರ್ಕ್ ಅಲ್ಲಿ, ಪಾರ್ಟ್ನರ್ಸ್ ಅಲ್ಲಿ ಸುಮಾರಾಗಿ NGO ತರ ಪಾರ್ಟ್ನರ್ಸ್ ಇದ್ದಾರೆ, ಕೆಲವೊಂದು ಹಾಸ್ಪಿಟಲ್ಸ್ ಇದ್ದಾರೆ. ಅವರು ಇದನ್ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಲಾಸ್ಟ್ ಪ್ಯಾಂಡಮಿಕ್ ಇಂದ ನಾವು ನೋಡಿದ್ರೆ ಒಂದು ಸುಮಾರಾಗಿ 100+ ಕ್ಯಾಂಪ್ಸ್ ಮಾಡಿದೀವಿ ಸರ್. ಅದರಲ್ಲಿ ಒಂದು 200,000 ಆಲ್ಮೋಸ್ಟ್ 2 ಲಕ್ಷ ಪೇಷಂಟ್ ಅನ್ನ ನಾವು ಫ್ರೀ ಆಗಿ ಚೆಕ್ಅಪ್ ಮಾಡಿದೀವಿ, ಅಥವಾ ಅಫೋರ್ಡೆಬಲ್ ರೇಟ್ ಅಲ್ಲಿ ನಾವು ಅವರಿಗೆ ಟೆಸ್ಟ್ ಅನ್ನ ತಲುಪಿಸಿದ್ದೀವಿ. ಸೊ ಈಗ ನೆಕ್ಸ್ಟ್ ಸರ್, ಈ ತರ ಡಿವೈಸ್ನ ಬೇರೆ ದೇಶಗಳಲ್ಲಿ ಏನಾದರೂ ಡೆವಲಪ್ ಮಾಡಿದಾರ ಅಥವಾ ನಾವೇ ಫಸ್ಟ್, ಇಂಡಿಯಾದವರೇ ಫಸ್ಟ್? ಈ ಥರದ್ದು ಒಂದು ಸ್ಟಡಿ ಏನಾದರೂ ಆಗಿದೆಯಾ? ಈ ಇಕ್ವಿಪ್ಮೆಂಟ್ಸು ಯಾಕಂದ್ರೆ ಭಾಳ ಒಂದು ಈಗ ಮೆಡಿಕಲ್ ಫೀಲ್ಡಲ್ಲಿ ಇದೊಂಥರ ಹೊಸತನ ಅಂತಾನೆ ಹೇಳ್ಬೋದು. ಹೌದು. ಸೊ ಬೇರೆ ರಾಜ್ಯಗಳಲ್ಲಿ ಇರ್ಬೋದು ಅಥವಾ ನಮ್ಮ ಹೊರ ದೇಶಗಳಲ್ಲಿ ಈ ಥರದ್ದು ಇದೆಯಾ? ಇದಕ್ಕೆ ಹೊರ ದೇಶಗಳಲ್ಲೂ ಬೇಡಿಕೆ ಇದೆಯಾ ಅನ್ನುವಂಥ? ಯಾಕಂದ್ರೆ ಬಹಳಷ್ಟು ಇವತ್ತು ನಮ್ಮ ತಂತ್ರಜ್ಞಾನದಲ್ಲಿ ಭಾರತ ಕೂಡ ಸಾಕಷ್ಟು ಮುಂದುವರೆದಿದೆ. ಸೊ ಈ ನೀವು ಮಾಡಿರುವಂಥ ಇಕ್ವಿಪ್ಮೆಂಟ್ಸ್ಗೆ ಹೊರದೇಶದಲ್ಲೂ ಬೇಡಿಕೆ ಇದೆಯಾ? ಅಲ್ಲಿಗೆ ಏನಾದರೂ ನೀವು ಸಪ್ಲೈ ಮಾಡ್ತಾ ಇದ್ದೀರಾ, ಸರ್ವಿಸ್ ಕೊಡ್ತಾ ಇದ್ದೀರಾ? ತುಂಬಾ ನೈಸ್ ಕ್ವೆಶನ್ ಸರ್. ಇನ್ಫ್ಯಾಕ್ಟ್ ನಾವು ಲಾಸ್ಟ್ 5 year ಅಲ್ಲಿ ನಾವು ಯಾವ್ಯಾವ ಪ್ಲೇಸಸ್ ಅಲ್ಲಿ, ರೀಜನ್ ಅಲ್ಲಿ ಇದನ್ನ ಆಕ್ಟಿವೇಟ್ ಮಾಡಿದೀವಿ ಅಥವಾ ಪೈಲಟ್ ಮಾಡಿದೀವಿ ಅದನ್ನ ನಾವು ಸ್ವಲ್ಪ ಹೇಳಬಲ್ಲೆ. ಇಂಡಿಯಾದಲ್ಲಿ ಆದಷ್ಟನ್ನ ಎವ್ರಿ ಸ್ಟೇಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಹೆಲ್ತ್ ಮಿನಿಸ್ಟ್ರಿ ಅಂಡರ್ ಅಲ್ಲಿ DHO ಅಥವಾ DC ಆಗಲಿ ನಾವು ಸುಮಾರಿಗೆ ಆಲ್ಮೋಸ್ಟ್ ಒಂದು 15 ಸ್ಟೇಟ್ ಅಲ್ಲಿ ಇದನ್ನ ಆಲ್ರೆಡಿ ಇವಾಗ ಡಿಸ್ಪ್ಲೇ ಮಾಡಿದೀವಿ, ಪೈಲಟ್ ಮಾಡಿದೀವಿ, ಅಥವಾ ಹೆಲ್ತ್ ಕ್ಯಾಂಪ್ ಅನ್ನು ಕಂಡಕ್ಟ್ ಮಾಡಿದೀವಿ. ಅದಲ್ಲದೆ 2 years ಬ್ಯಾಕ್ ಬಾಂಗ್ಲಾದೇಶಲ್ಲಿ ಒಂದು ಕಂಪ್ನಿ ಗೌರ್ಮೆಂಟ್ ಸಲುವಾಗಿ ಈ ಸಿಸ್ಟಮ್ ತಗೊಂಡು ಅಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ. ಅದಲ್ಲದೆ ಒಂದು ಆಫ್ರಿಕಾ ಕಂಟ್ರಿಲಿ ಇದನ್ನ ಡಿಪ್ಲಾಯ್ ಆಗಿದೆ 1 year ಬ್ಯಾಕ್. ಲಾಸ್ಟ್ ಇಯರ್ ಇಂದ ನಾವು ಮಿಡಲ್ ಈಸ್ಟ್ ಅಲ್ಲಿ, ಸ್ಪೆಷಲಿ ಸೌದಿ ಅರೇಬಿಯಾ ಆಗಲಿ, ಆಮೇಲೆ UAE ಅಲ್ಲಿ ಈ ಸಿಸ್ಟಮ್ ತುಂಬಾ ಲೈಕ್ ಮಾಡಿ ಕೆಲವೊಂದು ಚಾನೆಲ್ ಪಾರ್ಟ್ನರ್ಸು ಅಲ್ಲಿನ ಜನರಿಗೆ ಹೆಲ್ಪ್ ಆಗ್ಲಿಕ್ಕೆ, ಅಂದ್ರೆ ಈ ಡೆವಲಪ್ ಕಂಟ್ರೀಸ್ ಅಲ್ಲಿ, ಮಿಡಲ್ ಈಸ್ಟ್ ಅಲ್ಲಿ ಒನ್ ಆಫ್ ದ ಗೌರ್ಮೆಂಟ್ ಅಜೆಂಡಾ ಏನಂದ್ರೆ ನೆಕ್ಸ್ಟ್ 2030 ಗೋಲು, 2040 ಗೋಲ್ ಅಲ್ಲಿ ಆದಷ್ಟನ್ನ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಎಲ್ಲಾ ಸಿಟಿಸನ್ಗೂ ತಲುಪಬೇಕು ಅಂತ ಅವ್ರದ್ದೊಂದು ಒಂದು ಗೋಲ್ ಇದೆ, ಹೆಲ್ತ್ ಗೋಲ್. ಆ ಹೆಲ್ತ್ ಗೋಲ್ ಅಲ್ಲಿ ನಮ್ಮ ಸಮೇತ ಬಹಳ ಜನ ಲೈಕ್ ಮಾಡಿದ್ದಾರೆ. ಓಕೆ, ಕೆಲವೊಂದು ಕಂಪ್ನೀಸ್ ಇದೆ, ಅವರು ಆಂಬ್ಯುಲೆನ್ಸ್ ಮಾಡೋರಾಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಗೌರ್ಮೆಂಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಆಗಲಿ, ಪ್ಯಾರಾಮೆಡಿಕ್ ಡಿಪಾರ್ಟ್ಮೆಂಟ್ ಆಗಲಿ, ಅವರು ನಮ್ಮ ಸಿಸ್ಟಮ್ ಅನ್ನ ಹೇಗೆ ಬಳಸ್ಕೋಬೇಕು ಅದ್ರ ತಕ್ಕಂತೆ ಕೆಲವೊಂದು MOUs ಎಲ್ಲ ಸೈನ್ ಮಾಡ್ಕೊಂಡಿದೀವಿ. ಅವ್ರವ್ರ ಕಂಟ್ರಿಲಿ ನಾವು ಇದನ್ನ ಲೋಕಲ್ ಅಪ್ರೂವಲ್ಗೂ ಅಪ್ಲೈ ಮಾಡಿದೀವಿ. ಸೊ ಇದು
ನಮಗೆ ಇಲ್ಲಿವರೆಗೆ ಆಗಿದ್ದು ನಮ್ಮ ಇದರ ವ್ಯವಸ್ಥೆಯಲ್ಲಿ ಸ್ಕೇಲ್ ಅಪ್ ಮಾಡ್ತಾ ಇರೋದು. ಸೊ ಈ ಕೊನೆಯದಾಗಿ ಈ ಒಂದು equipments-ನ ವೈದ್ಯಕೀಯ ಕ್ಷೇತ್ರದವ್ರು ಯಾವ ರೀತಿ ಸ್ವೀಕಾರ ಮಾಡ್ಬೇಕಂತ ಹೇಳ್ತೀರಾ, ಮತ್ತು ಜನಸಾಮಾನ್ಯರು ಇದರ ಉಪಯೋಗ ಹೇಗೆ ಪಡಿಬೇಕು? ಸಾಕಷ್ಟು ಹೊಸತನ ಬಂದಾಗ, ಈ ರೀತಿ ಒಂದು ಕಾಸ್ಟ್ ಎಫೆಕ್ಟಿವ್ ಇದ್ದಾಗ ಮೆಡಿಕಲ್ ಫೀಲ್ಡ್ ಅಲ್ಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತಪಡಿಸ್ತವೆ. ಅಲ್ಲಿ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಅಂತೀವಿ, ಅಥವಾ ಕೆಲವೊಂದು ಸರ್ತಿ ಅದನ್ನು ಮಾಫಿಯಾ, ಮೆಡಿಕಲ್ ಮಾಫಿಯಾ ಅಂತ ಕೂಡ ಕರಿತೀವಿ. ಸೊ ಇದು ಬಂದಾಗ ಸಹಜವಾಗಿ ಈಗ ರೆಗ್ಯುಲರ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಇದನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು. ಸೊ ಅವ್ರಿಗೆ ನೀವು ಏನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ, ಮತ್ತು ಅದ್ರ ಜೊತೆಗೆ ಸಾಮಾನ್ಯ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ತುಂಬಾ ನೈಸ್ ಕ್ವಶನ್ ಇದೆ, ಸ್ವಲ್ಪ ಕಾಂಪ್ಲಿಕೇಟ್ ಇದೆ, ಬಟ್ ನಾನು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸರ್, ಒಂದು ನಮ್ಮ ಹೆಲ್ತ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಏನಂದ್ರೆ, ಆಸ್ ಅ ಕಾಮನ್ ಪರ್ಸನ್ ಅಥವಾ ನಾವೇನು ಹೇಳ್ತೀವಿ ಪೇಷಂಟ್ ಸೆಂಟ್ರಿಕ್ ಹೆಲ್ತ್ ಫೆಸಿಲಿಟಿನ ಅವೈಲೇಬಲ್ ಮಾಡಲಿಕ್ಕೆ ಎಷ್ಟೊಂದು ಎಫರ್ಟ್ ಆಗಿದೆ, ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ಇವತ್ತು ನಾಳೆ ವಿ ಸ್ಟಿಲ್ ಆರ್ ಯೆಟ್ ಟು ಬಿಲ್ಡ್ ಒನ್ ಪೇಷಂಟ್ ಸೆಂಟ್ರಿಕ್ ಇಕೋಸಿಸ್ಟಮ್ ಹೆಲ್ತ್ ಕೇರ್ ಅಲ್ಲಿ ಅಂತ ಹೇಳಬಲ್ಲೆ ನಾನು. ಯಾಕಂದ್ರೆ ಮೆಡಿಕಲ್ ಇಂಡಸ್ಟ್ರಿ ಇಸ್ ವೆರಿ ಫ್ರಾಗ್ಮೆಂಟೆಡ್. ನಿಮ್ದು ಲೆಬೊರೇಟರಿ ಇಸ್ ವೆರಿ ಅಡ್ವಾನ್ಸ್ಡ್ ಇಟ್ಸ್ ಓನ್ ವರ್ಟಿಕಲ್. ಡಾಕ್ಟರ್ಸ್ ಅಲ್ಲಿ, ಮೆಡಿಸಿನ್ ಅಲ್ಲಿ, ಡಾಕ್ಟರ್ಸ್ ಅಲ್ಲಿ ಪ್ರತಿ ವರ್ಟಿಕಲ್, ಕ್ಯಾನ್ಸರ್ದಾಗ್ಲಿ, ENT ಆಗ್ಲಿ, ಗೈನಕಾಲಜಿ ಆಗ್ಲಿ, ಈ ಪ್ರತಿ ವರ್ಟಿಕಲ್ ತುಂಬಾ ಕಾಂಪ್ಲೆಕ್ಸ್. ಅದು ಒಂದು ಅಡ್ವಾನ್ಸ್ಮೆಂಟ್ ಬೇರೆ ಬೇರೆ ತರ ಇದೆ, ಆಯ್ತಾ. ಈ ಫಾರ್ಮಸಿ, ಮೆಡಿಸಿನ್, ವೆಲ್ನೆಸ್ ಇದೆಲ್ಲ ಮತ್ತೆ ಬೇರೆ ಬೇರೆ ವರ್ಟಿಕಲ್. ಇದೆಲ್ಲ ತಗೊಂಡ್ ಬಂದು ಪೇಷಂಟ್ ಸೆಂಟ್ರಿಕ್ ವಿಚಾರ ಮಾಡ್ಬೇಕಾದ್ರೆ ಟೆಕ್ನಾಲಜಿ ಮತ್ತೆ ಈ ಅಪ್ರೂವಲ್ಸ್ ಆಗ್ಲಿ, ರಿಫಾರ್ಮೇಶನ್ ಆಗ್ಲಿ, ಇದಾಗಬೇಕಾದ್ರೆ ತುಂಬಾ ಕಾಂಬಿನೇಷನ್ಸ್ ವರ್ಕ್ ಆಗ್ಬೇಕು. ನಮ್ಮ ಎಫರ್ಟ್ ರಿಸ್ಟೋ ಅಲ್ಲಿ ಏನಂದ್ರೆ, ವಿ ವಾಂಟೆಡ್ ಟು ಬ್ರಿಂಗ್ ಸಮಥಿಂಗ್ ವೆರಿ ಪೇಷಂಟ್ ಸೆಂಟ್ರಿಕ್ ಇನ್ ಅ ಸೆನ್ಸ್ ದಟ್ ಕ್ಯಾನ್ ಪೇಷಂಟ್ ಅವೇರ್ ಆರ್ ಯೂಸರ್ ಬಿ ಅವೇರ್ ದಟ್ ವಾಟ್ ಈಸ್ ಮೈ ವೆಲ್ನೆಸ್ ಫ್ಯಾಕ್ಟರ್, ವಾಟ್ ಈಸ್ ಮೈ ವೆಲ್ನೆಸ್ ಟುಡೇ. ನಾನು ಸುಮ್ಮನೆ ಇಂಟರ್ನೆಟ್ ಅಲ್ಲಿ ಓದ್ಕೊಂಡು ಯಾರೊಬ್ಬರು ಹೇಳಿದ ಮಾತ್ ಮೇಲೆ ನಂಬ್ಕೊಂಡು ನಾನು ಡಾಕ್ಟರ್ಗೆ ಹೋಗಿ ಅವ್ರು ಹೇಳಿದನ್ನು ಕೇಳ್ಕೊಂಡು ಬ್ಲೈಂಡ್ ಆಗಿ ಅದು ಅಡಾಪ್ಟ್ ಮಾಡೋದಕ್ಕಿಂತಲೂ ಇವಾಗ ನನ್ನ ಹತ್ರ ನನ್ನ ಪ್ರೈಮರಿ ವೈಟಲ್ಸ್ ಒಂದು ಎವಿಡೆನ್ಸ್ ಇದ್ದರೆ ನಾನು ಅದಕ್ಕೆ ತಕ್ಕಂತೆ ನನ್ನ ಇಮ್ಯಾಜಿನೇಷನ್ಗಿಂತಲೂ ಆ ಎವಿಡೆನ್ಸ್ ಬಿಲೀವ್ ಮಾಡ್ಕೊಂಡು ಆಕ್ಷನ್ ತಗೊಂಡು ಒಂದು ಬೇರೆ, ಅಂದ್ರೆ ನೀವು ಹೇಳ್ತಾ ಇರೋದು ಇದು ಇನ್ನೊಂದು ರೀತಿ ಅಡ್ವಾಂಟೇಜ್ ಏನಂದ್ರೆ, ಸೆಕೆಂಡ್ ಒಪಿನಿಯನ್ ತಗೊಳಕ್ಕೆ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳಕ್ಕೆ ಈಸಿ ಆಗಿರುತ್ತೆ, ಮತ್ತೆ ಕಡಿಮೆ ಖರ್ಚಲ್ಲೂ ಆಗುತ್ತೆ. ಅಷ್ಟಲ್ಲದೆ ಇವಾಗ ನನ್ನ ಹತ್ರ ನಾನು ಆಸ್ ಎ ಇಂಡಿವಿಜುವಲ್, ನನ್ನ ತಂದೆ ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗ ಅವ್ರ ಮಕ್ಕಳು ಇದ್ದಾಗ ನನಗೆ ಇವಾಗ ಒಂದು ಇನ್ಸ್ಟ್ರೂಮೆಂಟ್ ಮನೇಲಿ ಇತ್ತು, ನಾನು ಡೈಲಿ ವೈಟಲ್ಸ್ ನೋಡ್ತಾ ಇದ್ದೀನಿ. ನನ್ನ ವಯಸ್ಸಾದ ತಂದೆ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಯಾರಿಗೊಬ್ಬರು ಕಂಟಿನ್ಯೂಸ್ ಆಗಿ ಬಿಟ್ರಿ ನನಗೆ ಅವ್ರಿಗೆ ಏನಾದ್ರು ನಾನು ಟೆಸ್ಟ್ ಮಾಡಬೇಕಾಗಿದೆ, ಅವ್ರ ವೈಟಲ್ಸ್ ನಂಗೆ ಗೊತ್ತಾದ್ರೆ ನಾನು ಒಂದು ಡಿಸಿಷನ್ ತಗೊಳ್ಳಿಕ್ ತುಂಬಾ ಈಸಿ ಆಗುತ್ತೆ. ನಾನು ಯಾರಿಗೆ ಡಾಕ್ಟರ್ಗೆ ಮಾತಾಡಬೇಕು, ಇದನ್ನ ಏನಾಗುತ್ತೆ, ನಾನು ಫಸ್ಟ್ ಲೆವೆಲ್ ಅಲ್ಲಿ ನಾನು ಡಾಕ್ಟರ್ಗೆ ಮಾತಾಡ್ಕೊಂಡು ಡಾಕ್ಟರ್ ನನಗೆ ಒಂದು ಲ್ಯಾಬೊರೇಟರಿ ಕಳಿಸ್ಕೊಂಡು ಸುಮಾರು ಟೆಸ್ಟ್ ಮಾಡಿದ್ಮೇಲೆ ಆ ಅನಾಲಿಸಿಸ್ ಬಂದ್ಮೇಲೆ ನಾನು ಆಕ್ಷನ್ ತಗೊಳ್ಳೋಕ್ಕಿಂತಲೂ ಈ ಟೆಸ್ಟ್ ನನ್ನ ಕೈಯಲ್ಲಿ ನನ್ನ ಹ್ಯಾಂಡಿಗೆ ಬಂದ್ರೆ ನಾನು ಅದನ್ನ ಟ್ರ್ಯಾಕ್ ಮಾಡ್ಬೋದು. ಇವಾಗ ಒಂದು ಸಹಜವಾಗಿ ಒಂದು ಉತ್ತರ ಕೊಡಬೇಕಾದ್ರೆ, ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಪ್ರತಿ ಪೇರೆಂಟ್ಸ್ ಅವ್ರ ಮಕ್ಕಳ ಎಕ್ಸಾಮ್ಸ್ ಆಗ್ಲಿ ಅಥವಾ ಅವ್ರ ಕೆಲ್ಸದ ಪ್ರೆಷರ್ ಆಗ್ಲಿ, ಇಂಡಿವಿಜುವಲ್ ಆಗ್ಲಿ, ಅವರು ತಂದು ವೈಟಲ್ಸ್ ನ ಮೇಜರ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಅವರಿಗೆ ವೈಟಲ್ಸ್ ಸ್ಟ್ರೆಸ್ ಲೆವೆಲ್ ಬರ್ತಾ ಇದೆ. ಇದನ್ನ ನಾವು ಎಷ್ಟೋ ಸತಿ ಇಗ್ನೋರ್ ಮಾಡ್ತೀವಿ. ಇದನ್ನ ನಾವು ನಮ್ಮ ಮನೆಯಲ್ಲಿ ಒಂದು ಎಕ್ಸ್ಪರ್ಟ್ ನಾಲೆಜ್ ಇದ್ದವರಿಗೆ ಅಥವಾ ನಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಿದ್ದಾರೆ ಅವ್ರ ಜೊತೆ ಈ ಡೇಟಾ ನಾವು ಶೇರ್ ಮಾಡಿದ್ರೆ ಈ ಎಷ್ಟೊಂದು ಎಮರ್ಜೆನ್ಸಿಗಳು ನಾವು ತಡಿಬಹುದು. ಅದ್ರ ತಕ್ಕಂತೆ ಆ ಟೈಮಲ್ಲಿ ಅದಕ್ಕೆ ನಾವು ಅಡ್ರೆಸ್ ಮಾಡಬಹುದು ಎಕ್ಸ್ಪರ್ಟ್ ಕಡೆಯಿಂದ. ಇದು ಒಂದು ಪೇಷಂಟ್ ಸೆಂಟ್ರಿಕ್ ಸಿಸ್ಟಮ್ ಅನ್ನ ನಾನು ಹೇಳಬಲ್ಲೆ, ಇಟ್ ಇಸ್ ಒನ್ ಆಫ್ ದ ಫಸ್ಟ್ ಎಫರ್ಟ್ ದಟ್ ವಿ ಆರ್ ಬ್ರಿಂಗಿಂಗ್ ಅಂಡರ್ ದ ರಿಸ್ಟೋ. ಸೊ ಇದರ ಜೊತೆಗೆ ಸಾಮಾನ್ಯ ಜನರಿಗೆ ಸಜೆಷನ್ ಕೊಡ್ತೀರಿ, ಹೌ ದೇ ಹ್ಯಾವ್ ಟು ಯೂಸ್ ದಿಸ್ ಸಿಸ್ಟಮ್? ಡೆಫಿನೆಟ್ಲಿ ಸರ್, ನಮ್ಮ ರಿಸ್ಟೋ ಅಲ್ಲಿ ಒಂದು ಎಂಟರ್ಪ್ರೈಸ್ ಕಿಟ್ ಸಂಹಿತ ಅಂತ ಹೇಳಿದ್ದು, ಅದು ಅಲ್ಲದೆ ನಮ್ಮ ಹತ್ರ ಇನ್ನೊಂದು ಸಿಸ್ಟಮ್ ಮಾಡಿದೀವಿ, ಅದಕ್ಕೆ ಫಿಟ್ ಕಿಟ್ ಅಂತೀವಿ. ಫಿಟ್ ಕಿಟ್ ಈಸ್ ಮೆಂಟ್ ಫಾರ್ ಇಂಡಿವಿಜುವಲ್ ಅಂಡ್ ಫ್ಯಾಮಿಲೀಸ್. ಇಟ್ ಇಸ್ ಅ ನಾನ್ ಇನ್ವೇಸಿವ್ ಡಿವೈಸ್. ಅದರಲ್ಲಿ ಒಂದು ಸುಮಾರು ಒಂದು 5-6 ಡಿವೈಸಸ್ಗಳು ಇದೆ. ಅದರಿಂದ ನಿಮ್ದು ಕಂಪ್ಲೀಟ್ ಪ್ರೈಮರಿ ಹೆಲ್ತ್ ಕೇರ್ ವೈಟಲ್ಸ್, ನಿಮ್ದು BP, ಟೆಂಪರೇಚರ್, BMI, ನಿಮ್ಮ ಹಾರ್ಟ್ ಸೌಂಡು, ಇನ್ ಕೇಸ್ ದರ್ ಆರ್ ಲಂಗ್ ಸೌಂಡ್ ಇದೆ, ಇದೆಲ್ಲ ನಮ್ಮ ಒಂದು ಚಿಕ್ಕದೊಂದು ಸಿಸ್ಟಮ್ ಅಲ್ಲಿ ನಿಮಗೆ ಪ್ರತಿ ಸರ್ದಿ ನಿಮ್ದು ವೈಟಲ್ ಟ್ರೆಂಡ್ ಆಗ್ಲಿ, ಯಾವ ಟೈಮಲ್ಲಿ ನಿಮ್ದು ವೈಟಲ್ಸ್ ಮೇಲೆ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಅದರ ಜೊತೆಯಲ್ಲಿ ನಿಮ್ಮ ಆಕ್ಟಿವಿಟಿ ಲೆವೆಲ್ ಅಂದ್ರೆ
ನಾನು ಈ ಆಕ್ಟಿವಿಟಿ ಮಾಡೋದ್ರಿಂದ ನಾನು ಜಿಮ್ ಹೋಗ್ತಿದ್ದೀನಿ, ಜಿಮ್ ಹೋದಾಗ್ಲಿಂದ ನನ್ನ ವೈಟಲ್ ಸವರಿ ಆಗ್ತಾ ಇದೆ, ನಾನು ಕೆಲವೊಂದು ಕೆಲಸ ಮಾಡಿದ್ರೆ ನನ್ನ ವೈಟಲ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಈ ಲೆವೆಲ್ ವರೆಗೂ ನಮ್ಮ ಒಂದು ಪೇಷಂಟ್ ಆಪ್ ಅಂತ ಮಾಡಿದೀವಿ, ಯೂಸರ್ ಆಪ್ ಅಂತ ಮಾಡಿದೀವಿ. ವಿ ಕಾಲ್ ಇಟ್ ಆಸ್ ಅ ಹೆಲ್ತ್ ಟ್ರ್ಯಾಕರ್ ಆಪ್. ಇದು ಪೇಷಂಟ್ ಯೂಸರ್ ಫ್ಯಾಮಿಲಿಗೆ ತಕ್ಕಂತೆ ಆಪ್. ಈ ಡಿವೈಸ್ ಅದಕ್ಕೆ ಕನೆಕ್ಟ್ ಆಗಿದೆ. ಇದರಿಂದ ನಿಮಗೆ ಟ್ರೆಂಡ್ ಚಾರ್ಟ್, ನಿಮ್ದು ಆಕ್ಟಿವಿಟಿ ಲೆವೆಲ್, ನಿಮ್ಮ ಡಾಕ್ಟರ್ ಕನೆಕ್ಟ್ ಆದರೆ ನಿಮ್ದು ಇಂಟೇಕ್ ಲೆವೆಲ್, ಅಂದ್ರೆ ನಾವು ಯಾವ ಟೈಮಲ್ಲಿ ಮೆಡಿಸಿನ್ಸ್ ತಗೋತಾ ಇದ್ದೀನಿ, ಯಾವ ಟೈಮಲ್ಲಿ ಯಾವ ಡಯಟ್ ತಗೋತಾ ಇದ್ದೀನಿ, ನಂದು ರಿಕವರಿ, ನಂದು ಹೆಲ್ತ್ ವೈಟಲ್ ರಿಕವರಿ, ವೆಲ್ನೆಸ್ ಹೇಗಾಗ್ತದೆ, ಇದೆಲ್ಲ ಟ್ರ್ಯಾಕ್ ಮಾಡ್ಲಿಕ್ಕೆ ನಿಮ್ಮ ಡಾಕ್ಟರ್ ಜೊತೆಲಿ ನಿಮ್ಮ ವೆಲ್ನೆಸ್ ಅನ್ನ ನಾವು ಕನೆಕ್ಟ್ ಮಾಡಿದ ಒಂದು ಸಿಸ್ಟಮ್ ಇದು. ಹೀಗಾಗಿ ಇದು ಪ್ರತಿಯೊಬ್ಬರಿಗೆ ಯೂಸ್ಫುಲ್ ಆದಂತ ಒಂದು ರಿಸ್ಟೋದ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದೀವಿ. ಥ್ಯಾಂಕ್ ಯು ಸರ್, ಸಾಕಷ್ಟು Thank you, sir. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಮನೀಶ್ ಕಟ್ಕೆ ಅವರ ಮಾತು. ರೆಸ್ಟೋ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಬಹಳ ಸಿಂಪ್ಲಿಫೈ ಮಾಡಿರುವಂತಹ ಎಕ್ವಿಪ್ಮೆಂಟ್ಸ್ ಇದೆ. ನಾವು ಮನೆಯಲ್ಲೇ ಎಲ್ಲ ಡಿಸೀಸ್ಗಳ ಬಗ್ಗೆ ಟೆಸ್ಟ್ ಅನ್ನ ಮಾಡ್ಕೋಬಹುದು. ಯೂಸರ್ ಫ್ರೆಂಡ್ಲಿ ಇರುವಂತದ್ದು, ಬಹಳ ಕಾಸ್ಟ್ ಎಫೆಕ್ಟಿವ್ ಆಗಿರುವಂತದ್ದು. ಬಹುಶಃ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತಾನೆ ಹೇಳ್ಬೇಕಾಗುತ್ತೆ. ಈಸಿ ಟು ಕ್ಯಾರಿ ಇರುವಂತ ಒಂದು ಎಕ್ವಿಪ್ಮೆಂಟ್ಸ್ ಅನ್ನು ಮಾಡಿದ್ದಾರೆ. ಇದನ್ನ ಎಲ್ಲರೂ ಕೂಡ ಉಪಯೋಗಿಸೋದ್ರ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಗುಣಾತ್ಮಕ ಬದಲಾವಣೆ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.